ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈಸಿಯಾಗಿ ಆಗುವಂಥ ಬಗಾರ ರೈಸ್ ಇಲ್ಲ ಮಸಾಲ ರೈಸ್ ಅಂತ ಹೇಳ್ಬೋದು, ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಈಸಿಯಾಗಿ ಆಗೋಗುತ್ತೆ. ಮೊದಲಿಗೆ ನೋಡಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಒಂದು ಕುಕ್ಕರ್ಗೆ. ಸೊ ಎಣ್ಣೆ ಕಾದ್ಮೇಲೆ ನೋಡಿ ಗೋಡಂಬಿ, ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಕ್ಕ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ. ಸೊ ಫ್ರೈ ಆಗಿದೆ ನೋಡಿ, ಈ ಥರ ಆಗಿದ್ದರೆ ಸಾಕು. ಇವಾಗ ಇದಕ್ಕೇ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡು ಒಂಚೂರು ಉಪ್ಪು, ನಿಂಬೆಹಣ್ಣು ಒಂದು ಅರ್ಧ ಹಿಂಡ್ಕೊಳ್ತಾ ಇದ್ದೀನಿ ನಾನು. ಟೇಸ್ಟಿಗೆ ಚೆನ್ನಾಗಿರುತ್ತೆ ತುಂಬ. ಸೊ ಹಿಂಡ್ಕೊಂಡು ಚೆನ್ನಾಗಿ ನೋಡಿ ಅಕ್ಕಿ ನೀಟಾಗಿ ತೊಳೆದಿಟ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿ ಬಂದಮೇಲೂ ಹಾಕ್ಕೊಬೋದು ನೀವು, ಬಟ್ ಕುಕ್ಕರ್ ಅಲ್ವಾ, ಸೊ ಆಗೋಗುತ್ತೆ, ಏನು ಅವಶ್ಯಕತೆ ಇರೋಲ್ಲ. ಸೊ ನೀಟಾಗಿ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನೊಂದು 2 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಅಗೇನ್ ಡಿಪೆಂಡ್ ನಿಮ್ಮ ಕುಕ್ಕರ್ ಮೇಲೆ. ನೋಡಿ ಈಸಿಯಾಗಿ ಎಷ್ಟು ಬೇಗ ಆಗೋಗುತ್ತೆ. ನೀವೇನು ಸೈಡ್ಸ್ ಇಲ್ಲ ಅಂದ್ರೂ ಹಾಗೇ ತಿನ್ಕೋಬೋದು. ಇಲ್ಲ ಚಿಕನ್ ಇಲ್ಲ ಮಟನ್ ಏನಾನ ಗ್ರೇವಿ ಇದ್ರೂ ಅದ್ರ ಜೊತೆಗೆ ತಿನ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗ ಆಗೋಗುತ್ತೆ. ಡೈಲಿ ವೈಟ್ ರೈಸ್ ಮಾಡೋರಿಗೆ ಈ ಥರ ನೀವು ಮಾಡಿಕೊಂಡು ಬಾಕ್ಸ್ಗೆಲ್ಲ ಕೊಟ್ಟರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸರ್ವ್ ಮಾಡ್ಕೊಂಡು ನೀವು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಟನ್ ಗ್ರೇವಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.